ಚಾನಲ್. ಟುಡೇ ಸ್ಪೆಷಲ್ ಗೋಧಿ ನುಚ್ಚಿನ ಪಾಯಸ. ಬೇಕಾದ ಸಾಮಗ್ರಿಗಳು: ಗೋಧಿ ನುಚ್ಚು 1 ಲೋಟ, ಮುಕ್ಕಾಲು ಲೋಟ ಹಾಲು, 1 ಕಪ್ಪು ಕಾಯಿ ತುರಿ, ಬೆಲ್ಲ, 4 ಏಲಕ್ಕಿಕಾಯಿ, 6 ಗೋಡಂಬಿ, 6 ಬಾದಾಮಿ. ಮಾಡುವ ವಿಧಾನ: ಮೊದಲಿಗೆ ಒಂದು ಕುಕ್ಕರ್ನಲ್ಲಿ 1 ಚಮಚ ತುಪ್ಪ, ಗೋಧಿ ನುಚ್ಚನ್ನು ಸೇರಿಸಿ ಚೆನ್ನಾಗಿ ಹುರಿದುಕೊಳ್ಳೋಣ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ನೈವೇದ್ಯ, ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ನೋಡಿ, ಚೆನ್ನಾಗಿ ಹುರಿದುಕೊಂಡಿದ್ದೇನೆ. 1 ಲೋಟದ ಅಳತೆಗೆ 4ರಷ್ಟು ನೀರನ್ನು ಹಾಕಬೇಕು. 4ರಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ವಿಸಲ್ ಕೂಗಿಸಿಕೊಳ್ಳಬೇಕು. ಲಿಡ್ನನ್ನು ಕ್ಲೋಸ್ ಮಾಡಿ ಕೂಗಿಸಿಕೊಳ್ಳೋಣ. ಮತ್ತೊಂದು ಕಡೆ ರುಬ್ಬಿಕೊಳ್ಳೋಣ. 1 ಕಪ್ ತೆಂಗಿನಕಾಯಿ ತುರಿ, 4 ಏಲಕ್ಕಿಕಾಯಿ, 7ರಿಂದ 8 ಬಾದಾಮಿ, 1 ಚಮಚ ಗಸಗಸೆ, ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳೋಣ. ರುಬ್ಬಿ ಹಾಕಿದೆ. ಮತ್ತೊಂದು ಕಡೆ ಕುಕ್ಕರ್ ಕೂಗುತ್ತಿದೆ. ನೋಡಿ, 2 ವಿಸಲ್ ಆಗಿದೆ. ಮತ್ತೊಂದು ಕಡೆ ಬೆಲ್ಲವನ್ನು ಕರಗಿಸಿಕೊಳ್ಳೋಣ. 1 ಲೋಟದ ಅಳತೆಯಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಯುತ್ತಿದೆ. ಮತ್ತೊಂದು ಕಡೆ ವಿಸಲ್ ಹಾರಿದೆ, ನೋಡಬಹುದು. ಚೆನ್ನಾಗಿ ಬೆಂದಿದೆ ಗೋಧಿ ನುಚ್ಚು. ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿರುವಂಥ ಕಾಯನ್ನು ಸೇರಿಸೋಣ. ಜಾರನ್ನು ತೊಳೆದ ನೀರು, ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕುದಿಸಿರುವಂತಹ ಬೆಲ್ಲದ ನೀರನ್ನು ಸಹ ಸೇರಿಸೋಣ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ನಿಮಗೆ ತೆಳುವಾಗಿ ಬೇಕಿದ್ದಲ್ಲಿ ಸ್ವಲ್ಪ ನೀರನ್ನು ಸಹ ಸೇರಿಸಬಹುದು. ಮತ್ತೊಂದು ಕಡೆ ಹಾಲನ್ನು ಕಾಯಿಸಿಕೊಳ್ಳೋಣ. 5ರಿಂದ 10 ನಿಮಿಷ ಕುದಿಯಲು ಬಿಡಿ. ಮಧ್ಯಮ ಉರಿಯಲ್ಲಿ ಕುದಿಸಿಕೊಳ್ಳುತ್ತಿದ್ದೇನೆ, ನೋಡಬಹುದು. ಇರುವ ಹಾಲನ್ನು ಸಹ ಸೇರಿಸೋಣ. ನೋಡಿ, ಹಾಲು ಚೆನ್ನಾಗಿ ಉಬ್ಬು ಬಂದಿದೆ. ಸ್ಟವನ್ನು ಆಫ್ ಮಾಡಿ ಕಾಯಿಸಿರುವ ಹಾಲನ್ನು ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಸವಿಯಲು ಸಿದ್ಧವಾಗಿದೆ ಗೋಧಿ ನುಚ್ಚಿನ ಪಾಯಸ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.